ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಇವತ್ತು ಕೊರಟಗೆರೆ ಪಟ್ಟಣದ KSRTC ಬಸ್ ನಿಲ್ದಾಣದಿಂದ ಕೊರಟಗೆರೆ ಸರ್ಕಲ್ ಅವರು ಕೂಡ ಬೃಹತ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪರಮೇಶ್ವರ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು. ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಲೇಬೇಕು, ಪರಮೇಶ್ವರ್ ಅವರು ಅವರ ಭಾವಚಿತ್ರವನ್ನು ಹಿಡಿದು ಕೂಡ ಎಲ್ಲರೂ ಕೂಡ ಒಂದು ಘೋಷಣೆಯನ್ನು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಪರಮೇಶ್ವರ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ನಮ್ಮ ಜೊತೆ ಹೋಗ್ತೀನಿ ಸರ್. ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಹೇಳಿ. ಆತ್ಮೀಯರೇ, ಈ ದಿವಸ ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳಾದಂಥ ಪ್ರಾಮಾಣಿಕತೆಯಿಂದ ಇರುವಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಇದು ಕೊರಟಗೆರೆ ಕ್ಷೇತ್ರದ ಪಕ್ಷಾತೀತ ಜನಗಳ ಒತ್ತಾಯ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಕ್ತಿ ಪರಮೇಶ್ವರ್ ಸಾಹೇಬರಾಗಿದ್ದಾರೆ. 8 ವರ್ಷ KPCC ಅಧ್ಯಕ್ಷ ಆಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಬಲಗೊಳಿಸಕ್ಕೆ ಅವ್ರದೇ ಆದಂಥ ಶ್ರಮ ಇದೆ. ಆ ಶ್ರಮಕ್ಕೆ ಬೆಲೆ ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೊರಟಗೆರೆ ಕ್ಷೇತ್ರದ ಸುಮಾರು ಸಾರ್ವಜನಿಕರ ಪರವಾಗಿ, ಪಕ್ಷಾತೀತ ಪರವಾಗಿ, ಕೊರಟಗೆರೆ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ. ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಋಣ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಪಕ್ಷ ಅವ್ರ ಋಣ ತೀರ್ಸ್ಬೇಕು ಅಂದ್ರೆ, ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರ ಋಣ ತೀರ್ಸ್ಬೇಕು ಅಂದ್ರೆ ಈ ಕ್ಷೇತ್ರದ ಜನ ಒತ್ತಾಯ ಮಾಡ್ತಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಲೇಬೇಕು. ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸವಸಿದ್ದಾರೆ. ಇಡೀ ಜೀವನನ ಕಾಂಗ್ರೆಸ್ ಪಕ್ಷಕ್ಕಿದ್ದಾರೆ. ನಿಷ್ಠಾವಂತ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಅಪರೂಪದ ವ್ಯಕ್ತಿ, ಯಾವುದೇ ಕಳಂಕ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ, ಯಾವುದೇ ಇಲ್ಲ. ಸಜ್ಜನ ರಾಜಕಾರಣಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಿಷ್ಠಾವಂತ ಸಿಗ್ಲಿಕ್ಕೆ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತಿದ್ದೀವಿ. ಸಣ್ಣ ಹುಡುಗರಿಂದಲೂ ಪರಮೇಶ್ವರ್ ಸಾಹೇಬ್ರಿಗೆ ಅವ್ರಿಗೆ ಗೊತ್ತು. ಇವತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲೇಬೇಕು. ಇಡೀ ರಾಜ್ಯದ ಜನತೆ ಕೂಗಾಗಿದೆ. ಒಬ್ಬ ಸಜ್ಜನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ, ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಕೊಡ್ಲಿಕ್ಕೆ ಒಂದು ಅವಕಾಶ ಇರಬೇಕು ಅಂದ್ರೆ ಈ ಬಾರಿ ಮುಖ್ಯಮಂತ್ರಿನಾಗಿ ಪರಮೇಶ್ವರ್ ಸಾಹೇಬ್ರು ಮಾಡಲೇಬೇಕು ಅಂತ ಹೇಳಿ ಕೊರಟಗೆರೆ ಕ್ಷೇತ್ರ ಜನತೆ ಏನು ಆಶೀರ್ವಾದ ಮಾಡಿದ್ದಾರೆ, 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ದಲಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು. ಕೊರಟಗೆರೆ ಕ್ಷೇತ್ರ ಜನತೆ ಆಶೀರ್ವಾದದಿಂದ ಅವರು 3 ಬಾರಿ ಕೊರಟಗೆರೆ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ದಲಿತ ಸಿಎಂ ಆಯ್ಕೆ ಎಲ್ಲ ಅರ್ಹತೆ ಇದೆ. ಈ ರಾಜ್ಯದ ಹಲೋ ನಮಸ್ಕಾರ. ನಮ್ಮ ದಲಿತ ಸಿಎಂಗೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು. ಹಿಂದೆ ಆಗಿದ್ದಾಯ್ತು. ನೆಕ್ಸ್ಟ್ ನಮ್ಮದು ದಲಿತ ಮುಖ್ಯಮಂತ್ರಿ ಆದರೆ ಇಡೀ ನಮ್ಮ ತುಮಕೂರು ಜಿಲ್ಲೆದ ಮೊಟ್ಟ ಮೊದಲ ಬಗ್ಗೆ ಮುಖ್ಯಮಂತ್ರಿ ಆಗುತ್ತಾರೆ. ಇವರು ಜನಸೇವೆ ತುಂಬ ಮಾಡ್ತಾರೆ. ಥ್ಯಾಂಕ್ ಯು. ಆಗಲೇಬೇಕು. ಇದನ್ನ ಉಗ್ರ ಆಗಲೇಬೇಕು. ಇದನ್ನ ಉಗ್ರ ಹೋರಾಟ ಮಾಡೇ ಬರ್ತೀವಿ. ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಒಟ್ಟಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ತುಮಕೂರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಇವತ್ತು ಕೊರಟಗೆರೆ ಪಟ್ಟಣದ KSRTC ಬಸ್ ನಿಲ್ದಾಣದಿಂದ ಕೊರಟಗೆರೆ ಸರ್ಕಲ್ ಅವರು ಕೂಡ ಬೃಹತ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪರಮೇಶ್ವರ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು. ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಲೇಬೇಕು, ಪರಮೇಶ್ವರ್ ಅವರು ಅವರ ಭಾವಚಿತ್ರವನ್ನು ಹಿಡಿದು ಕೂಡ ಎಲ್ಲರೂ ಕೂಡ ಒಂದು ಘೋಷಣೆಯನ್ನು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಪರಮೇಶ್ವರ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ನಮ್ಮ ಜೊತೆ ಹೋಗ್ತೀನಿ ಸರ್. ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ಹೇಳಿ. ಆತ್ಮೀಯರೇ, ಈ ದಿವಸ ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳಾದಂಥ ಪ್ರಾಮಾಣಿಕತೆಯಿಂದ ಇರುವಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಇದು ಕೊರಟಗೆರೆ ಕ್ಷೇತ್ರದ ಪಕ್ಷಾತೀತ ಜನಗಳ ಒತ್ತಾಯ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಕ್ತಿ ಪರಮೇಶ್ವರ್ ಸಾಹೇಬರಾಗಿದ್ದಾರೆ. 8 ವರ್ಷ KPCC ಅಧ್ಯಕ್ಷ ಆಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಬಲಗೊಳಿಸಕ್ಕೆ ಅವ್ರದೇ ಆದಂಥ ಶ್ರಮ ಇದೆ. ಆ ಶ್ರಮಕ್ಕೆ ಬೆಲೆ ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೊರಟಗೆರೆ ಕ್ಷೇತ್ರದ ಸುಮಾರು ಸಾರ್ವಜನಿಕರ ಪರವಾಗಿ, ಪಕ್ಷಾತೀತ ಪರವಾಗಿ,
ಕೊಡಗೆರೆ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಋಣ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಪಕ್ಷ ಅವ್ರ ಋಣ ತೀರ್ಸ್ಬೇಕು ಅಂದ್ರೆ, ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರ ಋಣ ತೀರ್ಸ್ಬೇಕು ಅಂದ್ರೆ ಈ ಕ್ಷೇತ್ರದ ಜನ ಒತ್ತಾಯ ಮಾಡ್ತಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಲೇಬೇಕು. ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸವಸಿದ್ದಾರೆ, ಇಡೀ ಜೀವನನ ಕಾಂಗ್ರೆಸ್ ಪಕ್ಷಕ್ಕಿದ್ದಾರೆ, ನಿಷ್ಠಾವಂತ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಅಪರೂಪದ ವ್ಯಕ್ತಿ, ಯಾವುದೇ ಕಳಂಕ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ, ಯಾವುದೇ ಇಲ್ಲ. ಸಜ್ಜನ ರಾಜಕಾರಣಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಿಷ್ಠಾವಂತ ಸಿಗ್ಲಿಕ್ಕೆ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತಿದ್ದೀವಿ. ಸಣ್ಣ ಹುಡುಗರಿಂದಲೂ ಪರಮೇಶ್ ಸಾಹೇಬ್ರಿಗೆ ಅವ್ರಿಗೆ ಗೊತ್ತು. ಇವತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲೇಬೇಕು. ಇಡೀ ರಾಜ್ಯದ ಜನತೆ ಕೂಗಾಗಿದೆ. ಒಬ್ಬ ಸಜ್ಜನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ, ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಕೊಡ್ಲಿಕ್ಕೆ ಒಂದು ಅವಕಾಶ ಇರಬೇಕು ಅಂದ್ರೆ ಈ ಬಾರಿ ಮುಖ್ಯಮಂತ್ರಿನಾಗಿ ಪರಮೇಶ್ ಸಾಹೇಬ್ರು ಮಾಡಲೇಬೇಕು ಅಂತ ಹೇಳಿ ಕೊಡಗೆರೆ ಕ್ಷೇತ್ರ ಜನತೆ ಏನು ಆಶೀರ್ವಾದ ಮಾಡಿದ್ದಾರೆ, 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ದಲಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು. ಕೊಡಗೆರೆ ಕ್ಷೇತ್ರ ಜನತೆ ಆಶೀರ್ವಾದದಿಂದ ಅವರು 3 ಬಾರಿ ಕೊಡಗೆರೆ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ದಲಿತ ಸಿಎಂ ಆಗಿ ಎಲ್ಲ ಅರ್ಹತೆ ಇದೆ. ಈ ರಾಜ್ಯದ ಹಲೋ ನಮಸ್ಕಾರ. ನಮ್ಮ ದಲಿತ ಸಿಎಂಗೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು. ಆ ಹಿಂದೆ ಆಗಿದ್ದಾಯ್ತು. ನೆಕ್ಸ್ಟ್ ನಮ್ಮದು ದಲಿತ ಮುಖ್ಯಮಂತ್ರಿ ಆದರೆ ಇಡೀ ನಮ್ಮ ತುಮಕೂರು ಜಿಲ್ಲೆದ ಮೊಟ್ಟಮೊದಲವಾಗಿ ಮುಖ್ಯಮಂತ್ರಿ ಆಗುತ್ತಾರೆ. ಇವರು ಜನಸೇವೆ ತುಂಬ ಮಾಡ್ತಾರೆ. ಥ್ಯಾಂಕ್ ಯು. ಆಗಲೇಬೇಕು. ಇದು ನಾವು ಉಗ್ರಮ ಆಗಲೇಬೇಕು. ಇದು ನಾವು ಉಗ್ರ ಹೋರಾಟ ಮಾಡೇ ಬರ್ತೀವಿ. ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಒಟ್ಟಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ತುಮಕೂರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪರಮೇಶ್ವರ್ ಅವರ ಸ್ವಕ್ಷೇತ್ರ ಕೊಡಗೆರೆಯಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಇವತ್ತು ಕೊಡಗೆರೆ ಪಟ್ಟಣದ KSRTC ಬಸ್ ನಿಲ್ದಾಣದಿಂದ ಕೊಡಗೆರೆ ಸರ್ಕಲ್ ಅವರು ಕೂಡ ಬೃಹತ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರುವ ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪರಮೇಶ್ವರ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಕೊಂಡಿರ್ತಕ್ಕಂಥದ್ದು. ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ಕೊಡಲೇಬೇಕು. ಪರಮೇಶ್ವರ್ ಅವರು ಅವರ ಭಾವಚಿತ್ರವನ್ನು ಹಿಡಿದು ಕೂಡ ಎಲ್ಲರೂ ಕೂಡ ಒಂದು ಘೋಷಣೆಯನ್ನು ಕೂಡ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಪರಮೇಶ್ವರ್ ಅವರ ಅಭಿಮಾನಿಗಳು ಕೂಡ ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಹೋಗ್ತೀನಿ ಸರ್, ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ, ಹೇಳಿ. ಆತ್ಮೀಯರೇ, ಈ ದಿವಸ ನಮ್ಮ ಕೊಡಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳು ಆದಂಥ ಪ್ರಾಮಾಣಿಕತೆಯಿಂದ ಇರುವಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಇದು ಕೊಡಗೆರೆ ಕ್ಷೇತ್ರದ ಪಕ್ಷಾತೀತ ಜನಗಳ ಒತ್ತಾಯ ಆಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಕ್ತಿ ಪರಮೇಶ್ವರ್ ಸಾಹೇಬರಾಗಿದ್ದಾರೆ. 8 ವರ್ಷ KPCC ಅಧ್ಯಕ್ಷ ಆಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಬಲಗೊಳಿಸಲಿಕ್ಕೆ ಅವ್ರದೇ ಆದಂಥ ಶ್ರಮ ಇದೆ. ಆ ಶ್ರಮಕ್ಕೆ ಬೆಲೆ ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಕೊಡಗೆರೆ ಕ್ಷೇತ್ರದ ಸುಮಾರು ಸಾರ್ವಜನಿಕರ ಪರವಾಗಿ, ಪಕ್ಷಾತೀತ ಪರವಾಗಿ, ಕೊಡಗೆರೆ ಕ್ಷೇತ್ರದ ಸಾರ್ವಜನಿಕರ ಪರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಋಣ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಪಕ್ಷ ಅವ್ರ ಋಣ ತೀರ್ಸ್ಬೇಕು ಅಂದ್ರೆ, ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರ ಋಣ ತೀರ್ಸ್ಬೇಕು ಅಂದ್ರೆ ಈ ಕ್ಷೇತ್ರದ ಜನ ಒತ್ತಾಯ ಮಾಡ್ತಿದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಮುಖ್ಯಮಂತ್ರಿ ಮಾಡಲೇಬೇಕು. ಇಡೀ ಜೀವನ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸವಸಿದ್ದಾರೆ, ಇಡೀ ಜೀವನನ ಕಾಂಗ್ರೆಸ್ ಪಕ್ಷಕ್ಕಿದ್ದಾರೆ, ನಿಷ್ಠಾವಂತ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆ ಅಪರೂಪದ ವ್ಯಕ್ತಿ, ಯಾವುದೇ ಕಳಂಕ ಇಲ್ಲ, ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ, ಯಾವುದೇ ಇಲ್ಲ. ಸಜ್ಜನ ರಾಜಕಾರಣಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ನಿಷ್ಠಾವಂತ ಸಿಗ್ಲಿಕ್ಕೆ ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಒತ್ತಾಯ ಮಾಡ್ತಿದ್ದೀವಿ. ಸಣ್ಣ ಹುಡುಗರಿಂದಲೂ ಪರಮೇಶ್ ಸಾಹೇಬ್ರಿಗೆ ಅವ್ರಿಗೆ ಗೊತ್ತು. ಇವತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂದು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲೇಬೇಕು. ಇಡೀ ರಾಜ್ಯದ ಜನತೆ ಕೂಗಾಗಿದೆ. ಒಬ್ಬ ಸಜ್ಜನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ, ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದಿಂದ ಕೊಡ್ಲಿಕ್ಕೆ ಒಂದು ಅವಕಾಶ ಇರಬೇಕು ಅಂದ್ರೆ ಈ ಬಾರಿ ಮುಖ್ಯಮಂತ್ರಿನಾಗಿ ಪರಮೇಶ್ ಸಾಹೇಬ್ರು ಮಾಡಲೇಬೇಕು ಅಂತ ಹೇಳಿ ಕೊಡಗೆರೆ ಕ್ಷೇತ್ರ ಜನತೆ ಏನು ಆಶೀರ್ವಾದ ಮಾಡಿದ್ದಾರೆ, 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ಈ ಬಾರಿ ದಲಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಬೇಕು. ಕೊಡಗೆರೆ ಕ್ಷೇತ್ರ ಜನತೆ ಆಶೀರ್ವಾದದಿಂದ ಅವರು 3 ಬಾರಿ ಕೊಡಗೆರೆ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಅವ್ರಿಗೆ ದಲಿತ ಸಿಎಂ ಆಗಿ ಎಲ್ಲ ಅರ್ಹತೆ ಇದೆ.
ಈ ರಾಜ್ಯದ ಹಲೋ ನಮಸ್ಕಾರ. ನಮ್ಮ ದಲಿತ ಸಿಎಂಗೆ ಒಂದು ಅವಕಾಶ ಮಾಡಿಕೊಡ್ಲೇಬೇಕು. ಹಿಂದೆ ಆಗಿದ್ದಾಯ್ತು. ನೆಕ್ಸ್ಟ್ ನಮ್ಮದು ದಲಿತ ಮುಖ್ಯಮಂತ್ರಿ ಆದರೆ ಇಡೀ ನಮ್ಮ ತುಮಕೂರು ಜಿಲ್ಲೆದ ಮೊಟ್ಟ ಮೊದಲವಾಗಿ ಮುಖ್ಯಮಂತ್ರಿ ಆಗುತ್ತಾರೆ. ಇವರು ಜನಸೇವೆ ತುಂಬ ಮಾಡ್ತಾರೆ. ಥ್ಯಾಂಕ್ ಯು. ಆಗಲೇಬೇಕು. ಇದು ನಾವು ಉಗ್ರ ಆಗಲೇಬೇಕು. ಇದು ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ. ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು ಒಟ್ಟಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ ರಿಪಬ್ಲಿಕ್ ಕನ್ನಡ ತುಮಕೂರು.